ನಾವೀಗ ದಾವಣಗೆರೆ ಕಡೆ ಇರುವಂಥ ಕಡಲೆಬಾಳು ಊರಿಗೆ ಬಂದೀವಿ. ಇಲ್ಲೊಂದಿಷ್ಟು ಮಂದಿ ಜಸ್ಟ್ ಈಗ ಊಟ ಮಾಡಿ ತಂಪಿಗೆ ಗಿಡಕ್ಕೆ ಕುಂತಾರ. ಬರ್ರಿ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣಂತ. ಪ್ರಧಾನಮಂತ್ರಿ ಯಾರಾಗಬೇಕು ಮೊದಲು ಅದನ್ನ ಹೇಳಿ. ಪಕ್ಕ ನರೇಂದ್ರ ಮೋದಿ ಅವರು. ಇಲ್ಲಿ ನಿಮ್ಮ MP ಗೆ ಇವ್ರು ಯಾರು ಆರಿಸಿ ಬರ್ಬೇಕ್ರಿ ನಿಮ್ಮ ಸಭೆ? ಇಲ್ಲಿ GM ಗಾಯತ್ರಿ ಸಿದ್ದೇಶ್ವರ್ ನಿಂತಿದ್ದಾರೆ. ಹಾಂ ರೀ. ಕಾಂಗ್ರೆಸ್ ಇದ್ದ ಪ್ರಭಾ ಮಲ್ಲಿಕಾರ್ಜುನ್ ನಿಂತಿದ್ದಾರೆ. ಹಾಂ ರೀ. ನಾವು ಕ್ಯಾಂಡಿಡೇಟ್ ಲೆಕ್ಕ ಅಲ್ರಿ ಮೇಡಮ್ ಅವ್ರೆ. ಹಾಂ, ನಮಗೆ ದೇಶ ಮುಖ್ಯ. ಹಂಗಾಗಿ ನರೇಂದ್ರ ಮೋದಿ ಅಂದ್ರೆ BJP ಅಲ್ರಿ. ಈಗ ಹಿಂಗ BJP ರೀ. ಇನ್ನೊಂದು ಹಳ್ಳಿಗೆ ಹೋಗಿದ್ದೀವ್ರಿ, ಅವ್ರಂದ್ರು ಗಾಯತ್ರಿ ಮೇಡಮ್ ಅವ್ರ ಮಕಾನ ನೋಡಿಲ್ಲ ನಾನು. ಇಲ್ಲ ರೀ, ನೋಡಕ್ ಆಗಲ್ರಿ. ಅವ್ರು MP ಕ್ಯಾಂಡಿಡೇಟ್ ಆದಾಗ ಎಲ್ಲ ಸಾವಿರಾರು ಹಳ್ಳಿ ಇರ್ತಾವ, ಎಲ್ಲರಿಗೂ ಸಿಗೋದು ಕಡಿಮೆ. ಹಂಗ MLA ಕ್ಷೇತ್ರದಾರಾದ್ರೆ ಸಿಗ್ತಾರ್ರಿ, ಹಿಂಗಾದ್ರೆ ಸಿಗಲ್ರಿ. ಅಲ್ರಿ ಕುಡಿಯಾಕ ನೀರ್ ಕಳ್ಸೋದಿಲ್ಲ, ಅವ್ರು ಒಂದ್ ಸತಿ ಬಂದ್ ನೋಡಿಲ್ಲ ಇಲ್ಲಿ. ಅಲ್ರಿ ಮೇಡಮ್ ಅವ್ರಿ 70 ವರ್ಷ ಆಳಿದಾರ, ಅವರೇ ಏನು ಮಾಡಿಲ್ಲ. ಈಗ 10 ವರ್ಷಕ್ಕೊಮ್ಮೆ ಏನು ಮಾಡೋದಕ್ಕೈತಿ ಹೇಳ್ರಿ? ಹೌದಾ? ಈಗ ಮಾಡ್ತಾರ. ಈಗ 10 ವರ್ಷ ಆಗೈತಿ. ಈಗ 70 ವರ್ಷ ಆಡಳಿತ ಮಾಡಿದಾರ ಕಾಂಗ್ರೆಸ್ನವ್ರು. ಏನು ಮಾಡಿದಾರ ಇವ್ರು? ದಬಾಕಿರೋದೇನು? ಮತ್ತಿದು ನೋಟ್ ಬ್ಯಾನ್ ಮಾಡಿದ್ದೇನೋ ತಮ್ಮ ಅಂದ್ರೆ ಮಂದಿ ಕಡೆ ರೊಕ್ಕ ಇಸ್ಕೊಂಡು ತಾವು ಜಪ್ತಿ ಮಾಡ್ಕೊಂಡ್ರಿ ಅಂತೀರಿ. ಅದನ್ನ ಯಾರು ಒಳ್ಳೇದ ಮಾಡಿರೋದು? ಅವ್ರು ಮೋದಿ ನೋಟ್ ಬ್ಯಾನ್ ಮಾಡಿದಾರ ಅಂದ್ರೆ ಒಳ್ಳೇದೇ. ಅದು ಅವ್ರು ಮಾಡಿರೋದೇನು ತಪ್ಪಾಗಿಲ್ಲ. ನೀವು ಈಗ ಪಕ್ಷ ನೋಡಿ ಓಟ್ ಹಾಕ್ತಿರೋ, ಮನುಷ್ಯ ನೋಡಿ ಓಟ್ ಹಾಕ್ತಿರೋ, ಅಥವಾ ಅವ್ರ ಕೆಲಸ ನೋಡಿ ಓಟ್ ಹಾಕ್ತಿರೋ? ಮೋದಿ ಕೆಲಸ ನೋಡಿ ಓಟ್ ಹಾಕ್ತೀವಿ ನಮ್ಮರೆ. ಮತ್ತೆ ಮೋದಿ ಅಂತೀರಲ್ರಿ ನೀವು? ಮತ್ತು ಮೋದಿ ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಮೋದಿ ಅಂತೀವಿ. ಅಂದ್ರೆ ನಿಮ್ಮ ಪಕ್ಷ ಇದನ್ನಿಲ್ಲ ಏನು BJP ಅಂತಿರೋ ಮೋದಿ ಅಂತಿರೋ ಏನು ಅವ್ರು ಮಾಡಿದ ಕೆಲಸದ ಸಂಬಂಧಿರೋ? BJP ಮತ್ತು ಮೋದಿ ಎರಡೂ ಕೆಲಸ ಮಾಡಿದ್ದೆ ಚಂದ ನಮಗೆ. ದರ್ಶನ್ ಅಗರಬತ್ತಿ ಅವ್ರ ವತಿಯಿಂದ ಎಲ್ಲರಿಗೂ ಸೇರಿ ಒಂದು ಗಿಫ್ಟ್ ಹ್ಯಾಂಪರ್ ತೋರಿ. ಇಲ್ಲೊಂದಿಷ್ಟು ಹೆಣ್ಮಕ್ಳು ಹಪ್ಪಳ ಮಾಡತ್ತಾರ, ಬರ್ರಿ ಅವ್ರನ್ನೂ ಮಾತಾಡ್ಸೋಣಂತ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ, ವೋಟರ್ ID ಐತಿಲ್ಲ ಹೇಳ್ರಿ ಮೊದಲು. ಎಷ್ಟು ಸತಿ ಓಟ್ ಹಾಕಿರಿ? ಒಂದೇ ಸತಿ. ಯಾರಿಗೆ ಹಾಕಿದ್ರಿ? ನಾವು ಕೆಲಸ ಮಾಡೋರಿಗೆ. ಯಾರು ಮಾಡಿದ್ರಿ ಕೆಲಸ? ನಮಗೆ ಮೋದಿ ಮಾಡಿದ್ರಿ. ಈಗ ಒಂದ್ಸತಿ ಓಟ್ ಹಾಕಿ ನೀವು ಮೋದಿ ಅಂತ ಅಷ್ಟು ಕಾನ್ಫಿಡೆನ್ಸ್ಲಿ ಹೆಂಗೆ ಹೇಳ್ತೀವಿ? ಮೋದಿಯವ್ರು ಕೆಲಸ ಮಾಡ್ತಾರೆ ಅಂದರೆ ಯಾಕೆ? ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅಪ್ಡೇಟ್ಸ್ ಎಲ್ಲ ಸಿಗ್ತಿದ್ದಾವೆ ನಮಗೆ ಇವಾಗ. ಅಪ್ಡೇಟ್ಸ್ ಎಲ್ಲ ಮತ್ತು ಯಾವ ರೀತಿಯಾಗಿ ಅವರು ಜನಸೇವೆ ಮಾಡ್ತಿದ್ದಾರೆ, ಹಾಗೆ ದೇಶಕ್ಕೆ ಏನೆಲ್ಲ ಮಾಡ್ತಿದ್ದಾರೆ, ಅವರು ಸೈನ್ಯಕ್ಕೆ ಏನೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಹಾಗೆ ಈಗ ಬೆಳೀತಿರೋಂಥ ಯಂಗ್ಸ್ಟರ್ಸಿಗೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ದಾವಣಗೆರೆಗೆ ಇಬ್ರು ಹೆಣ್ಮಕ್ಳು ಅದಾರಿ. ಗಾಯತ್ರಿ ಸಿದ್ದೇಶ್ವರ್ ಅವರು BJPಯಿಂದ, ಕಾಂಗ್ರೆಸ್ದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಗಾಯತ್ರಿ ಸಿದ್ದೇಶ್ವರ್ ಯಾಕ್ರಿ? ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲ ಇದನ್ನ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಹೋದ ಸತಿ ಅವ್ರು ಇರ್ಲಿಲ್ರಿ, ಅವ್ರ ಫ್ಯಾಮಿಲಿ ಅವ್ರು ಇದ್ರಿ. ಈ ಸರಿ ಅವ್ರು ಬಂದಾರ್ರಿ. ಯಾರು? ಇವ್ರಿ ಗಾಯತ್ರಿ ಮೇಡಮ್. ಈ ಸತಿ ಈ ಪಟ್ ಇನ್ಮೇಲೆ ಮಾಡ್ತಾರೆ, ಕಾನ್ಫಿಡೆನ್ಸ್ ರೀ. ಐತಿ. ಕೊಡ್ರಿ ಅಂತ ಕರೆಂಟ್ ಬಿಲ್ ಅಂತಾರೆ, ಹತ್ತು ಯೂನಿಟಿಗೆ ಅಂತ ಇದು ಮಾಡ್ತಾರೆ. ಅದ್ರ ಮೇಲೆ 57 ರೂಪಾಯಿ 100 ರೂಪಾಯಿ ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ. ಅವ್ರೇ ಫ್ರೀ ಕೊಟ್ಟಂಗೆ ಕರೆಂಟ್ ನಮಗೆ. ಗೃಹಲಕ್ಷ್ಮಿದು ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರ್ತಾ ಇಲ್ಲ. ಹಂಗಂದ್ರೆ ಏನು ಕೊಟ್ಟಂಗಾತ ಅವರು ನಮಗೆ? ಬಟ್ ಆದ್ರೂ ಎಲ್ಲರಿಗೂ ಬರ್ತೈತೆ ಅಂತ ಹೇಳತ್ತಾರಲ್ರಿ. ಯಾರಿಗೂ ಬಂದಿಲ್ಲ, ಕೆಲವ್ರಿಗೆ ಬಂದೇ ಇಲ್ಲ. ನೀವು ತಗೊಂಡಿರಿ 2000 ರೂಪಾಯಿ? ಇಲ್ಲ ರೀ, ನಾವು ತಗೊಂಡಿಲ್ಲ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕ್ರಿ? ಮೋದಿ. ಮತ್ತೆ ಇಲ್ಲಿ ಯಾರು ಆರಿಸಿ ಬರ್ಬೇಕ್ರಿ MP ಗೆ? ಗಾಯತ್ರಿ. ಅಂದ್ರೆ ನೀವು ಪಕ್ಷ ನೋಡಿ ಓಟ್ ಹಾಕ್ತಿರಿ? ಇಲ್ಲಿ ಪಕ್ಷನ ನೋಡಿದ್ರೆ ಜನನೂ ನೋಡೇ ಓಟ್ ಹಾಕತ್, ಪಕ್ಷ ನೋಡಿ ಅಂತಂದಲ್ಲ, ಜನನೂ ನೋಡಿ ಓಟ್ ಹಾಕ್ತಾ ಇರೋದು. ದರ್ಶನ್ ಅಗರಬತ್ತಿ ಅವ್ರ ವತಿಯಿಂದ ಎಲ್ಲಾರ್ಗೂ ಸೇರಿ ಒಂದು ಗಿಫ್ಟ್ ಹ್ಯಾಂಪರ್ ತಗೋರಿ. ನನ್ನ ಓಟು ನನ್ನ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.